ಸಂಪುಟ ಸ್ಥಾನ ಸಿಗ್ತಾ ಇದೆ, ಅಧಿಕಾರ ಇಲ್ಲ. ಹಣ್ಣು ಕೊಟ್ಟಿದ್ದಾರೆ, ಹಣ್ಣಲ್ಲಿ ತಿರುಳಿಲ್ಲ, ಬರೀ ಸಿಪ್ಪೆ ಕೊಟ್ಟುಬಿಟ್ಟಿದ್ದಾರೆ ನಮಗೆ. ಈ ಖಾತೆ ಇಟ್ಕೊಂಡು ನಾವೇನು ಮಾಡೋಣ? ನನಗೆ ಈ ಖಾತೆ ಬೇಡವೇ ಬೇಡ ಅಂತ ನಾನು ಹೇಳಿದ್ದೆ. ನನಗೆ ಪ್ರಾಮಿಸ್ ಮಾಡಿದರು, ನಾನು ಮುಖ್ಯಮಂತ್ರಿ ಆದಾಗ ನಿಮಗೆ ಬೇರೆ ಖಾತೆ ಕೊಡ್ತೀವಿ ಅಂತ ಹೇಳಿ. ಈ ರೀತಿ ಇಶ್ಯೂಗಳು ಡಿ ಕೆ ಶಿ ಅವರ ಮಂತ್ರಿಮಂಡಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಹಿಂದೆ ಕಂದಾಯ ನಿರ್ವಹಿಸ್ತಾ ಇದ್ದರವರು, ಬೆಂಗಳೂರು ಹೊಣೆ ಕೊಟ್ಟಿರೋದು ಹೌದು. ಆದರೆ BMRDA ಇಲ್ಲ ಅವ್ರಿಗೆ. CM ಬಳಿನೇ BDA ಉಳ್ಕೊಂಡಿದೆ, CM ಬಳಿನೇ BMRDA ಇದೆ. ಸೊ ಹೀಗಿದ್ದಾಗ ಈ ಎರಡು ಖಾತೆಗಳು ಇಲ್ಲದೆ ಅಪೂರ್ಣ ಆಗಿಬಿಡುತ್ತೆ. ನಾನು ಬರೀ ಒಂದು ಮಿಡ್ಲ್ ಆಗಿಬಿಡ್ತೀನಿ. ನಾನು ಈ ಖಾತೆ ಇಟ್ಕೊಂಡ್ಬಿಟ್ರೆ ಬರೀ ಒಂದು ಮಧ್ಯವರ್ತಿ ಆಗಿಬಿಡ್ತೀನಿ. BDA ಇಲ್ಲ, BMRDA ಇಲ್ಲ ಅಂದರೆ ಮಾಡೋಕ್ಕೇನಿದೆ? ಇನ್ನು CM ಬಳಿಯಲ್ಲೇ ಈ ಖಾತೆಗಳು ಉಳಿಸ್ಕೊಂಬಿಟ್ಟಾಗ ಇದು ಅಪೂರ್ಣ ಆಗಿಬಿಡುತ್ತೆ ಬೆಂಗಳೂರು ಅಭಿವೃದ್ಧಿ ಅನ್ನೋದು. ಕೊಟ್ಟರೆ ಎಲ್ಲವೂ ಇದ್ದರೆ ಮಾತ್ರ ಇದೊಂದು ಪೂರ್ಣ ಪ್ರಮಾಣದಲ್ಲಿ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇದಕ್ಕೆ ನನ್ನ ಸಹಮತ ಇಲ್ಲ. ಇದು ಒಂದು ಕಡೆ ಇದೆ. ಹೈಕಮಾಂಡ್ಗೆ ಸದ್ಯಕ್ಕೆ ಖಾತೆ ಕಗ್ಗಂಡು ತನ್ನವಾಗಿ ಪರಿಣಿಸ್ತಾ ಇದೆ ಅವ್ರಿಗೆ. ಈ ಖ್ಯಾತೆ ಅಂತ ಬಂದಾಗ ಪ್ರಮಾಣ ವಚನ ಸ್ವೀಕರಿಸಿದ ವಾರದೊಪ್ಪತ್ತಿನಲ್ಲಿಯೇ ಹೈಕಮಾಂಡ್ ಬಾಗಿಲಿಗೆ ಅನೇಕರು ಹೋಗೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಾಂದರೆ ಫೋನಲ್ಲಾದರೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ಒಂದು ರೀತಿಯಲ್ಲಿ ಮುನಿಸುಗಳಿದೆ ನಮ್ಮ ನಡೆಸ್ಕೊಳ್ತಿರ್ತಕ್ಕಂಥ ರೀತಿಯಲ್ಲ. ಇಲ್ಲ 8 ಸಲ ಗೆದ್ದಿದ್ದಾರೆ, 4 ಸಲ ಗೆದ್ದಿದ್ದಾರೆ, 5 ಸಲ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರುಗಳನ್ನು ಹಾಗಾದರೆ ನಡೆಸಿಕೊಳ್ಳುವುದು ಹೀಗೇನಾ? ಖಾತೆಗಳನ್ನು ಕೊಡುವುದು ಬೇರೆ, ಖಾತೆಯನ್ನು ಮುಖ ಮಾಡೋದು ಅಂತಾರೆ, ಮುರಿದು ಕೊಡೋದು ಬೇರೆ ಅಂತ. ಆ ಥರ ಆಗಿಬಿಟ್ಟಿದೆಯಾ ಇಲ್ಲಿ? ರಾಮಲಿಂಗಾರೆಡ್ಡಿ ಅವರಾದಮೇಲೆ ಕೃಷ್ಣ ಬೈರೇಗೌಡರು ಇದೀಗ ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಿಕ್ಕಿದ್ದಕ್ಕೆ ಸಂತೋಷ ಇದೆ. 2 ಪ್ರಮುಖ ಅಂಗಗಳೇ ಇದರಲ್ಲಿ ಇಲ್ವಲ್ಲ. 2 ಪ್ರಮುಖ ಅಂಗಗಳು ಇಲ್ಲದೇ ಇದ್ದ ಮೇಲೆ ಏನು ಮಾಡೋಣ? BDA ಇಲ್ಲ, BMRDA ಇಲ್ಲ, ಇವು ಬಿಟ್ಟುಬಿಟ್ರೆ ನಮಗೇನು ಕೊಟ್ಟಿದ್ದೀರಿ ನೀವು ಅನ್ನೋ ಒಂದು ಬೇಸರ ಕೃಷ್ಣ ಬೈರೇಗೌಡರಿಗಿದೆ. ಸಾಮಾನ್ಯವಾಗಿ ಕೃಷ್ಣ ಬೈರೇಗೌಡರು ಹೈಕಮಾಂಡ್ ಬಾಗಿಲು ಬಡಿಯುವಂಥ ನಾಯಕ ಅಲ್ಲ. ಹೈಕಮಾಂಡ್ ಬಾಗಿಲು ಬಡಿಯೋದು ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಆ ರೀತಿ ವ್ಯಕ್ತಿ ಅಲ್ಲ ಅವರು. ಆದರೆ ಈ ಬಾರಿ ಅವರೇ ದೆಹಲಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಸುಮ್ಮನೆ ವಿಚಾರ ಆಗಲ್ಲ ಇಲ್ಲಿ. ಸೊ ಇದೇ ಖಾತೆ ಮೇಲೇ KJ ಜಾರ್ಜ್, ರಾಮಲಿಂಗಾರೆಡ್ಡಿ ಅವ್ರಿಗೂ ಆಸಕ್ತಿ ಇದೆ, ಬೆಂಗಳೂರು ಕೊಡಿ ಅಂತ. ಆಯ್ತಪ್ಪ, ಅವರೆಲ್ಲ ಅಷ್ಟು ಆಸೆ ಪಡ್ತಾ ಇದ್ದಾರೆ, ಅದನ್ನು ಹೋಗಿ ಕೃಷ್ಣ ಬೈರೇಗೌಡರು ಕೊಟ್ಟರೆ, ಕೃಷ್ಣ ಬೈರೇಗೌಡರು ಏನಪ್ಪ ಡೆಲ್ಲಿಗೆ ಹೋಗ್ತೀನಿ ಅಂತಾರಲ್ಲ, ಯಾಕೆ? ಈ BDA ಇಲ್ಲ, BMRDA ಇಲ್ಲದ ಮೇಲೆ ಈ ಖಾತೆ ಇಟ್ಕೊಂಡು ಏನು ಮಾಡೋಣ ನಾವು? ಬೇಕಿದ್ದರೆ ಅವ್ರಿಗೆ ಈ ಖಾತೆ ಕೊಟ್ಟುಬಿಡಿ ಅಂತ ಕೂಡ ಕೃಷ್ಣ ಬೈರೇಗೌಡ ಹೇಳಿಬಿಟ್ಟಿದ್ದಾರಂತೆ. ಆ ಕಡೆ ಬೆಂಗಳೂರು ಖಾತೆಗೆ ಹಠ ಹಿಡಿದು ರಾಜೀನಾಮೆ ಕೊಟ್ಟಿದ್ದು ರಾಮಲಿಂಗಾರೆಡ್ಡಿ, ಈ ಕಡೆ ನಗರಾಭಿವೃದ್ಧಿ ಕೊಟ್ಟರು ಬೇಡ ಅಂತ ಹೇಳ್ತಿರುವಂತಹ ವಿಚಾರ ಕೃಷ್ಣ ಬೈರೇಗೌಡರ ಕಡೆಯಿಂದ ಇದೆಯಲ್ಲ. ಸೊ ಏನಾಗ್ತಾ ಇದೆ ಓವರಲ್ ಆಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ತಿಮ್ಮೇಗೌಡರಿದ್ದಾರೆ, JDSನ ವಕ್ತಾರರು. ಸ್ವಾಗತ ತಿಮ್ಮೇಗೌಡರು ತಮಗೊಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ವಿಜಯ್ ಅವರು ನಮ್ಮ ಜಾಯ್ನ್ ಆಗ್ತಾರೆ, ಮಾತಾಡ್ತೀನಿ ಅವ್ರನ್ನ. ಅದಕ್ಕಿಂತ ಮುಂಚೆ ದರ್ಶನ್, ಏನಿದು ಅಂದರೆ ಈಗ ಕೃಷ್ಣ ಬೈರೇಗೌಡರು ಕಂದಾಯ ಚೆನ್ನಾಗಿ ನಿರ್ವಹಿಸ್ತಾ ಇದ್ರು, ಆ ಖಾತೆ ಒಂದಷ್ಟು ರಿಫಾರ್ಮ್ ಸುಧಾರಣೆಗಳನ್ನು ನಾವು ಆ ವಿಭಾಗದಲ್ಲಿ ನೋಡಿದ್ವಿ. ನಾವು ಜಮೀನು, ಬೇರೆ ಬೇರೆ ತಾಲೂಕು, ಹೋಬಳಿ, ಹಳೆ ಪೇಪರ್ಗಳು, ಅದರ ಡಿಜಿಟಲೀಕರಣ, ಅದನ್ನು ಫೋಟೋ ಹಿಡಿದು ಈಗ ನಮ್ಮ ಮುತ್ತಾತಂದು ಯಾರ್ದು ಆಸ್ತಿ ಅಂತ ನೋಡಿದ್ರೆ ನಮಗೆ ಗೊತ್ತಿಲ್ಲ. ಮೊದಲೆಲ್ಲ ನೋಡಿ ರೆಕಾರ್ಡ್ ರೂಮ್ ಹೋದ್ರೆ ಅಲ್ಲಿ ಏನೋ ಪೇಪರ್ ಚೇಂಜ್ ಆಗಿಬಿಡೋದು, ಪೇಪರ್ ಸಿಗ್ತಾ ಇರಲಿಲ್ಲ, ಯಾರೋ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದೆಲ್ಲ ಇತ್ತು. ಇದೆಲ್ಲವನ್ನು ಆ ಡಿಜಿಟಲ್ ಫಾರ್ಮಾಗಿ ಬಂದಾಗ ಯಾರು ಹೋಗಿ ಸರ್ಚ್ ಕೊಟ್ಟರು ಕೂಡ ಇಂಥ ಸರ್ವೆ ನಂಬರ್ ಅಂತ ಕೊಟ್ಟರೆ ಇಷ್ಟನ್ನೇ ಬಂದುಬಿಡುತ್ತೆ ಅಲ್ಲಿ. ಸೊ ಹೀಗೆ ಈ ಥರ ಕೆಲಸ ಮಾಡಿದಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಈ ಥರ ನಡೆಸ್ಕೊಳ್ತಾ ಇದೆ ಇವಾಗ ಅಂತ. ಕೃಷ್ಣ ಬೈರೇಗೌಡ ಸಾಹೇಬರು ಜನರಿಗೆ ಬಹಳ ಹತ್ತಿರವಾದಂಥ ಸಚಿವರಾಗಿ ಜನಾನುರಾಹಿಯಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಅವರ ಇಲಾಖೆನಲ್ಲಿ ದ ಬೆಸ್ಟ್ ಪರ್ಫಾರ್ಮಿಂಗ್ ಮಿನಿಸ್ಟರ್ಸ್ ಅಂತ ಬಂದಾಗ ಸೊ ಟಾಪ್ 10 ಅಲ್ಲಿ ಅವರು ಒಬ್ರು ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಕೆಲವ್ರದ್ದು ಉದಾಹರಣೆ, ಹಿಂದೆ ಗೃಹ ಸಚಿವರಾಗಿ ಪರಮೇಶ್ವರ್ ಸಾಹೇಬ್ರಿದ್ರು, ಇವಾಗ ಅವರಿಗೆ ಕಂದಾಯ ಕೊಟ್ಟಿದ್ದಾರೆ. ನೋಡಿ, ಪ್ರತಿಯೊಂದರಲ್ಲೂ ಒಂದು ಹೊಸ ಚಿಂತನೆಗಳು, ಹೊಸ ಬದಲಾವಣೆಗಳು ಆಗುವಂಥದ್ದು ಸಹಜ. ಇವತ್ತು ಬೆಂಗಳೂರಿನ ಒಂದು ಮೂಲ ವ್ಯಕ್ತಿಯಾಗಿ ಅವರಲ್ಲಿ ಬೆಂಗಳೂರಿನಲ್ಲೂ ಸುಮಾರು ನಿರೀಕ್ಷೆ ಇದೆ. ಆಮೇಲೆ ನೀವು ಕೆಲವೊಂದು ವಿಚಾರ ಹೇಳಬೇಕಾದ್ರೆ ಹೇಳಿದಾರಂತೆ, ದೆಹಲಿಗೆ ಹೋಗ್ತಾರಂತೆ. ಅಂತೇಕಂತೆ ಮಾತುಗಳಷ್ಟೇ ಇರ್ತಕ್ಕಂಥದ್ದು. ಅವರು ಮಾಧ್ಯಮದ ಮುಂದೆ ಯಾವ ವಿಚಾರಗಳನ್ನು ಹೇಳಿಲ್ಲ. ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರದ್ದು ನೀವು ಹೇಳಿದ್ರಿ, ಖಂಡಿತವಾಗ್ಲೂ ಅವರು ರಿಸೈನ್ ಕೊಟ್ಟಿದ್ರು, ಆದರೆ ಮುಖ್ಯಮಂತ್ರಿಗಳನ್ನ ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ನಮ್ಮ ನಾಯಕರೆಲ್ಲ ಒಂದು ಕುಟುಂಬ ಅಂದಾಗ ಸಮಸ್ಯೆ ಸಾವಿಲ್ಲದ ಬೈರೇಗೌಡರು ಬೆಂಗಳೂರು ಖಾತೆ ಕೊಟ್ಟಿರೋದಕ್ಕೆ ಅವ್ರು ಒಪ್ಕೊಂಡು ಖುಷಿಯಾಗಿದ್ದಾರೆ ಅಂತ ನಿಮ್ಮ ವಾದನ ನೋಡಿ. ಈಗ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ದರ್ಶನ್, ಹೊಗೆ ಆಡುತ್ತಾ ಬೆಂಕಿ ಇಲ್ಲದೆ ಅಲ್ಲ. ನೀವು ಪ್ರಶ್ನೆ ಕೇಳೋದಕ್ಕೆ ಖಂಡಿತವಾಗ್ಲೂ ಕೇಳ್ಬೋದು, ಐ ರೆಸ್ಪೆಕ್ಟ್ ಇಟ್. ಆದರೆ ಕೃಷ್ಣ ಬೈರೇಗೌಡ ಸಾಹೇಬ್ರು ಅವ್ರು ಎಲ್ಲೂ ಬಂದು ಹೊರಗಡೆ ಮಾಧ್ಯಮಗಳು ಉದ್ದೇಶಿಸಿ ಯಾರ ವಿಚಾರನೂ ಎಲ್ಲೂ ಹೇಳಿಲ್ಲ. ಏನಾಗ ದರ್ಶನ್, ನಿಮಗೆ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ಮಾಧ್ಯಮ ರಾಜಕಾರಣದ ಬೆನ್ನು ಬಿದ್ದಿರ್ತೀವಿ ನಾವು. ಈಗ ಇದೇ ನಿಮ್ಮ ಸುರ್ಜೇವಾಲ ಇದ್ದಾರಲ್ಲ, ನಿಮ್ಮ ಸೋಕಾಲ್ಡ್ ಉಸ್ತುವಾರಿ,
ಈ ಮನುಷ್ಯನನ್ನು ಮುಖ್ಯಮಂತ್ರಿ ಚೇಂಜ್ ಆಗೋ ಟೈಮಲ್ಲಿ ಮಾತಾಡ್ಸಿದ್ರೆ ಇಲ್ಲ ಸುಮ್ಮನೆ ರಾಜ್ಯಸಭೆ ಚರ್ಚೆ ಆಗಬೇಕಾಗಿತ್ತು, MLC ಚರ್ಚೆ ಆಗಬೇಕಾಗಿತ್ತು ಅಂದ್ವಿ. ನಾವೆಲ್ಲ ಮಾತಾಡಿದ್ವಿ ಅವತ್ತು. ಇಲ್ಲ, ಮುಖ್ಯಮಂತ್ರಿನೇ ಚೇಂಜ್ ಆಗ್ತಾ ಇದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿದ್ದಾರೆ ಅಂದರೆ ಸುರ್ಜೇವಾಲಾ ಅಂತ ಒಬ್ಬ ಮನುಷ್ಯ ಬಂದ್ಬಿಟ್ಟು ಆಚೆ ಮಾತಾಡ್ಬಿಟ್ರು. ಮಾಧ್ಯಮ ಅವತ್ತು ಹೇಳಿದ್ದೇನು, ಸಿದ್ದರಾಮಯ್ಯ ರಿಸೈನ್ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು CM ಆಗ್ತಿದ್ದಾರೆ ಅಂತ. ಅವತ್ತಿಗೂ ನೀವು ಇದೇ ಥರ ಮಾತಾಡ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಸೋರ್ಸಲ್ಲಿ ನಮಗೆ ಮಾಹಿತಿ ಇರುತ್ತೆ. ದರ್ಶನ್, ನೀವು ಸುರ್ಜೇವಾಲಾ ಅಷ್ಟು ಮಾಧ್ಯಮಗಳ ಮುಂದೆ ಒಂದು ಸ್ವಲ್ಪ ಆ ವ್ಯಕ್ತಿಗೆ ಏಜ್ಗೆ ಒಂದು ಗೌರವ ಆದ್ರೂ ಬೇಡವೇನ್ರಿ ಅವ್ರಿಗೆ? ಬಂದು ಆ ಥರ ಮಾತಾಡಿ ಹೋಗ್ಬಿಟ್ರು. ಯಾವ ಥರ? ಆ ಥರದ್ದು ಏನು ನಡೀತಾ ಇಲ್ಲ ಇಲ್ಲಿ. ರಾಜ್ಯಸಭೆ ಆಗಿದ್ದೇನು ಮತ್ತೆ? ಮುಖ್ಯಮಂತ್ರಿ ಚೇಂಜ್ ಆಗಿದೆ ಯಾಕೆ? ಮತ್ತೆ ಅವರು ನಮ್ಮ ರಾಜ್ಯದ ಉಸ್ತುವಾರಿ ಇದ್ದಾರೆ. ಸುಳ್ಳು ಉಸ್ತುವಾರಿ, ಮಾಧ್ಯಮಗಳ ಮುಂದೆ ಸುಳ್ಳು ಉಸ್ತುವಾರಿ. ಯಾವ ಸುಳ್ಳು ಇಲ್ಲ ಸರ್. ಒಂದ್ ನಿಮಿಷ, 4 ಕೊಠಡಿಯ 4 ಕೋಣೆ ಒಳಗಡೆ ನಡೆಯುವಂಥದ್ದು ಅದನ್ನ ಬಂದು ಎಲ್ಲದನ್ನು ಮಾಧ್ಯಮಕ್ಕೆ ಹೇಳ್ಬೇಕು ಅಂತ ಇಲ್ಲ. ಒಂದ್ ನಿಮಿಷ ಸರ್, 6 ತಿಂಗಳ ಮುಂಚೆ ಏನೋ ಕೇಳಿದ್ವಿ ಅನ್ಕೊಳ್ಳಿ ದರ್ಶನ್. ಐ ಅಗ್ರಿ ಅವ್ರವ್ರ ಗೋಪ್ಯತೆ ಅವ್ರಿಗೆ ಇರುತ್ತೆ. 6 ತಿಂಗಳ ಮುಂಚೆನೋ ಈ ಯಾವುದೋ 1 ವರ್ಷ ಮುಂಚೆನೋ ಹೇಳಿದಾಗ ಈ ಥರದ್ದು ಓಕೆ. ಎಲ್ಲ ಫೈನಲ್ ಆಗ್ಬಿಟ್ಟು ಎಲ್ಲ 2 ದಿನ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ, ಇಲ್ವೇ ಇಲ್ಲ ಅಂತ ಹೇಳೋದಿದೆಯಲ್ಲ, ಅವಾಗೇನಾಗುತ್ತೆ, ನಮಗೆ ಸಮಸ್ಯೆ ಅಲ್ಲ, ಅವ್ರ ತೂಕ ಕಳ್ಕೊಳ್ಳೋದು. ಏನು ಯಾವ ತೂಕನೂ ಇಲ್ಲ ಸರ್. ಅವರು ಆ ತೂಕವನ್ನು ಇಟ್ಕೊಂಡಿದ್ದಾರೆ, ಅವ್ರು ನಮ್ಮ ಉಸ್ತುವಾರಿ ಇದ್ದಾರೆ, ಅವ್ರ ಮೇಲೆ ಅಪಾರವಾದಂತ ಗೌರವ ಇದೆ. ನಮಗೆ ನೀವು ಪಾದ ಪೂಜೆ ಮಾಡಿ ನಮ್ ತಕರಾರಿಲ್ಲ, ಅದಕ್ಕೆ ಪಾದ ಪೂಜೆ ಮಾಡ್ಕೊಳ್ಳಿ, ನಮ್ ತಕರಾರಿಲ್ಲ. ನಾವು ಕೇಳಿದಾಗ ಅಂತ ವ್ಯಕ್ತಿ ಸುರ್ಜೇವಾಲಾ ಬಂದಾಗ ನಮ್ಗೆ ಏನ್ ಗೊತ್ತಾ, ಈ ಮನುಷ್ಯ ಇರೋದು ಹೇಳ್ತಾರಪ್ಪ. ಇಲ್ಲ ಮಾಧ್ಯಮ 1000 ಸರ್, ಮಾಧ್ಯಮ 1000 ಕೇಳ್ಬೋದು ಸರ್. ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಹೇಳ್ಬೇಕಂತ ಯಾವ್ದು ಕಾನೂನಿಲ್ಲ. ನಮಗೂ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಖಂಡಿತ ಸರ್. ನಾನೇನ್ ನಿಮಗೆ ಅಂತ ಹೇಳಿದ್ನ ಸರ್, ಅವತ್ತಿನ ದಿನನೂ ರಾಜ್ಯಸಭೆ ಮತ್ತೆ MLC ಅನ್ನುವಂತ ಚರ್ಚೆ ಅವತ್ತು ಇತ್ತು. ಇದೊಂದು ಪಾರ್ಟ್ ಇರ್ಬೋದು, ಆದ್ರೆ ಅದನ್ನ ಹೇಳೋದಕ್ಕೆ ಉಸ್ತುವಾರಿಗಳು ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ, ನಮ್ಮ AICC ಅಧ್ಯಕ್ಷ ಏನ್ ಹೇಳ್ಬೇಕು ಅದನ್ನ ಅವ್ರು ಹೇಳ್ತಾರೆ. ಆದ್ರೆ ಕೆಲವೊಂದು ರಾಜಕೀಯ ಬದಲಾವಣೆಗಳಾಗಿದೆ. ಲೆಟ್ ಅಸ್ ಕಮ್ ಟು ಹಿಯರ್ ಸರ್. ಇವತ್ತಿನ ಚರ್ಚೆಗೆ ಬರೋದಾಯ್ತು ಅಂದ್ರೆ ಯಾಕೆ ಹೇಳಿದ್ರೆ ಕೃಷ್ಣ ಬೈರೇಗೌಡ ಆಡ್ತಾರೆ ಏನೂ ಇಲ್ಲ, ನಿಮ್ಮ ಹತ್ರ ಬಂದು ಹೇಳಿದ್ರಾ, ನಿಮ್ಮ ಹತ್ರ ಮಾತಾಡ್ಬಿಟ್ಟಿದ್ರೆ ನೋಡಿ ವಿಷಯ ಗೊತ್ತು. ಅಲ್ಲ, ಅದು ನಿಮ್ಮ ಸೋರ್ಸ್ ನಾಳೆ ಅವ್ರು ಡೆಲ್ಲಿ ಫ್ಲೈಟ್ ಹತ್ತಿದ್ರೆ ನೀವು ಫೋನ್ ಮಾಡಲ್ಲ, ನಾನು ಅವಾಗ ಖಂಡಿತ ಫೋನ್ ಮಾಡಲ್ಲ. ಸುಳ್ಳು ಹೇಳ್ಬಿಟ್ರಲ್ರಿ ನನ್ನ ಕೇಳಿದ್ದಕ್ಕೆ. ಸುಳ್ಳು ಅಂತ ಮತ್ತೆ ಅದನ್ನೇ ನಾವು ಹೇಳ್ತಾ ಇರೋದು. ನಾಳೆ DK ಶಿವಕುಮಾರ್ ಒಂದ್ ನಿಮಿಷ ಸರ್, ಇವತ್ತು ನಾಳೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಆ TP ಬಂದಿದೆ, ಆ TP ಮೇಲೆ ವಾಸ್ತವನ್ನ ನಾವು ಮಾತಾಡಬಹುದು ಹೊರತು ಊಹೆಗಳ ಮೇಲೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಸರ್. ಒಟ್ಟಾರೆಯಾಗಿ ಆಯ್ತು, ಈಗ ಒಂದು ಸಮಸ್ಯೆ ಇದ್ರೂ ಸಮೇತ ರೆಸ್ಪೆಕ್ಟ್ ಯುವರ್ ವರ್ಡ್ ಆಲ್ಸೋ. ಅದನ್ನ ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಮಾಡ್ತಾರೆ. ಮತ್ತೆ ಉತ್ತಮವಾದಂತ ಒಂದು ಸರ್ಕಾರ ಕೊಡುವಂತ ಕೆಲಸವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ, ಒಂದು ಪಣ ತೊಟ್ಟು ಒಂದು ನಿರ್ಧಾರದಲ್ಲಿ. ಯಾಕೆಂದ್ರೆ ಅನೇಕ ಚರ್ಚೆಗಳು ಇವತ್ತು ಮಾಧ್ಯಮ ಚರ್ಚೆ ಮಾಡೋ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳುದಿಲ್ಲ. ಅದು ಪತ್ರಿಕಾ ಧರ್ಮ, ನಿಮ್ಮ ಗೌರವವನ್ನು ಸಹ. ಉದಾಹರಣೆ CM ಬದಲಾವಣೆ ಅನ್ನೋ ಚರ್ಚೆಗಳು 6-7 ತಿಂಗಳಿಂದ ಸರ್ಕಾರ ಬಂದಾಗಿಂದನೂ ನೀವು ಮಾಡ್ತಾ ಇದ್ರಿ. ಆದ್ರೆ ಅದು ಯಾವ ಸನ್ನಿವೇಶದಲ್ಲಿ ಆಗ್ಬೇಕು ಮತ್ತೆ ಯಾರು ಊಹೆ ಮಾಡಿರ್ಲಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ರು. ದರ್ಶನ್ ಹೇಳ್ಬಿಡ್ತೀನಿ ನೋಡಿ, ತಿಮ್ಮೇಗೌಡರು ಅಲ್ಲೇ ಇದ್ದಾರೆ. ಇದು 2.5 ವರ್ಷ ಅನ್ನೋದು ನಾವು ಯಾವತ್ತಿಗೆ ಡೆಲ್ಲಿಲಿ ಇವ್ರು ಮಾತಾಡ್ಕೊಂಡು ಬಂದ್ರು ಅವತ್ತಿಗೂ ಮಾತಾಡಿದ್ದೀವಿ. ಅವಾಗ ಏನ್ ಹೇಳ್ತಾ ಇದ್ರು ಗೊತ್ತಾ, ಈಗ ನೀವು ಹೇಳ್ತಿದ್ದೀರಲ್ಲ ಹಿಂಗೆ ಅವತ್ತು ಮಾತಾಡ್ತೀವಿ. ಏನಂತ, 4 ಗೋಡೆ ಮಧ್ಯೆ ನಡೆದಿದೆ, ನಾನು ಮಾತಾಡ್ತೀನಿ ಅಂತ. ಫಸ್ಟ್ ಟೈಮ್ ಇದು ನಾವು ಅದನ್ನು ಬಹಿರಂಗ ಪಡಿಸ್ಬೇಕಾಗತ್ತೆ ಅಂತ ಸುರೇಶ್ ಅವರು ಮಾತಾಡೋವರೆಗೂ ಸುರೇಶ್ ಅವ್ರ ಬಾಯಲ್ಲೇ ಬಂದ್ಬಿಡ್ತದು. ಅವತ್ತು ಮಾತು ಮರಿಬಾರ್ದು ಅಂದಾಗ ಜಗತ್ತಿಗೆ ಗೊತ್ತಾ ಸತ್ಯ. 2.5 ಅಂತ, ಆದ್ರೆ 6 ತಿಂಗಳು ಜಾಸ್ತಿ ಇದ್ರು ಸಿದ್ದರಾಮಯ್ಯನವರು. ಇದ್ರಲ್ಲಿ ಮುಚ್ಚಿಡಕ್ಕೆ ಏನಿದೆ ದರ್ಶನ್? ಇವತ್ತು ರಾಜಕೀಯ ಹೆಂಗಿದೆ ಗೊತ್ತಾ? ಈ ಮುಚ್ಚಿಡಕ್ಕೆ ಏನು, ಜನಕ್ಕೆ ಆಯ್ತು, ಸಿದ್ದರಾಮಯ್ಯ ಚೇಂಜ್ ಆಗಾಯ್ತು, ಶಿವಕುಮಾರ್ ಅವ್ರು ಬಂದಾಯ್ತು. ಮತ್ತೆ ಸರ್, ಈಗ ಸನ್ನಿವೇಶಗಳಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ಸನ್ನಿವೇಶ, ನಾನೊಬ್ಬ ವಿದ್ಯಾರ್ಥಿ ಸರ್, ರಾಜಕೀಯದ್ದು ಆ ಒಂದು ಕಲಿಕೆಯನ್ನು ನಮಗೆ ಬಹಳ ಚೆನ್ನಾಗಾಯ್ತು. ಒಂದು ಉತ್ತಮವಾದಂತಹ ನಿರ್ಧಾರಗಳು ಆಗ್ತಾ ಹೋದಾಗೆ ನಾನು ಭಾವಿಸಿರ್ಲಿಲ್ಲ ಈ ರೀತಿ ಆಗ್ತದೆ ಅಂತ. ನೀವು ಭಾವಿಸಿರ್ಲಿಲ್ವೇನೋ, ಬದಲಾವಣೆ ಅನ್ನೋದು ಭಾವಿಸಿರ್ಬೋದೇನೋ, ಆದ್ರೆ ಒಂದು ಸುಸೂತ್ರವಾಗಿ ಕಾರ್ಯಗಳು ಮುಗ್ದಿದೆ. ಈಗ ಒಂದು ಹೊಸ ಕ್ಯಾಬಿನೆಟ್ಗೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು 20 ಜನ ಬರೋರಿದ್ದಾರೆ. ಖಂಡಿತವಾಗ್ಲೂ ಒಂದು ಗುಡ್ ಗವರ್ನೆನ್ಸಿಯನ್ನ ಕೊಡ್ತೀವಿ. 19 ಲಿಸ್ಟ್ ಅಂತೆ, 19 ಆಚೆ ಬರ್ತಂತಲ್ಲ. ಅಲ್ಲ, ನಿಮಗೆ ಯಾವ್ದಾವ್ದೋ ಸೋರ್ಸು ಸರ್. ನೋಡಿ, ಇದು ಹೇಳೋದಲ್ಲಪ್ಪ. ಈಗ ರಾಜ್ಯಸಭೆ, ಈಗ ಉಳಿದಿರುವ ಮಂತ್ರಿಗಳ ಪಟ್ಟಿ ರಾಜ್ಯಸಭೆಗೆ MLC ಚುನಾವಣೆಗೆ ಮತದಾನ ಮುಗಿದ ಮಾರನೇ ದಿನ ಬಿಡುಗಡೆ ಆಗಿದೆ ಅಂತ ನಮಗಿರೋ ಮಾಹಿತಿ. ನನಗೆ ಈಗ ನಿಮ್ಮ ಟಿವಿಲಿ ನೋಡಿದಾಗ 21ನೇ ತಾರೀಕು KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಸಾಹೇಬ್ರು ನಾನು ಇಲ್ಲಿ ನೋಡಿದ್ದು ಪ್ರಮಾಣ ವಚನ, ಅದೊಂದು ನನಗೆ ಗೊತ್ತು ಹೊರತು 19 ನನಗೆ ಗೊತ್ತಿಲ್ಲ.